ಕಡೂರು ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ಸುಮಾರು ಕೋಟ್ಯಾಂತರ ಹಗರಣ ನಡೆದಿದೆ ಅಂತ ಹೇಳಿ ಈಗಾಗಲೇ ಅಲ್ಲಿ ಸ್ಥಳೀಯ ಒಬ್ಬ ಗುತ್ತಿಗೆದಾರ ದೂರು ಕೊಟ್ಟಿದ್ದಾರೆ. ತಿಮ್ಮಪ್ಪ ಇಒದಿಂದ ಬಂದಿತ್ತು, ಸಿಒದಿಂದ ಬಂದಿತ್ತು. ನನ್ನ ಕಥೆಯಿಂದ ಏನಾದ್ರು ಹೋಗುದಿದೆಯಲ್ಲ ಅದು ಕರೆಕ್ಟ್ ಹೋಗಿದೆ. ಆಮೇಲೆ ಅವ್ರ ಪರಸ್ಪರ ಏನು ಮಾಡಿದ್ರು ಅದಕ್ಕೆ ನಾವು ಎಣಿಕೆಯಲ್ಲಿ ಕೂಡ ಚರ್ಚೆ ಆಗಿದೆ, ಎಲ್ಲರ ಚರ್ಚೆ ಆಗಿದೆ. ಎಲ್ಲರ ಚರ್ಚೆ ಆದ್ಮೇಲೆ ಸಿಒ ಗಮನಕ್ಕೆ ಬಂದು ನಮಗೆ ಬಂದಿದೆ. ಅದಕ್ಕೆ ಅರಣ್ಯ ಸಚಿವನಾಗಿ ಹೆಚ್ಚಿನ ರೀತಿಯಲ್ಲಿ ಹೋದ ವರ್ಷ 548 ಸಸ್ಯಗಳನ್ನು ನಾವು ನೆಟ್ಟಿದ್ದೇವೆ. ಕಡೂರು ಸಾಮಾಜಿಕ ಅರಣ್ಯ ಇಲಾಖೆಯ RFO ಪ್ರಮೀಳಾ ನಕಲಿ ಕಾಮಗಾರಿಗಳು, ಬೋಗಸ್ ಬಿಲ್ ಸೃಷ್ಟಿಸಿ ಪುಸ್ತಕದ ದಾಖಲೆಯಲ್ಲಿ ಅರಣ್ಯ ಬೆಳೆಸಿ ಗುತ್ತಿಗೆದಾರ ಖಾತೆಗೆ ಹಣ ಜಮಾಯಿಸಿ ಕೋಟ್ಯಾಂತರ ಲೂಟಿ ಹೊಡೆದಿರೋ ಬಗ್ಗೆ ಸ್ವತಃ ಗುತ್ತಿಗೆದಾರ ತಿಮ್ಮಪ್ಪ ತಾಲೂಕು ಪಂಚಾಯತಿ ಮುಖ್ಯಾಧಿಕಾರಿಗಳಿಗೆ ಹಗರಣದ ಬಗ್ಗೆ ದಾಖಲೆ ಸಮೇತ ನೀಡಿರುವ ದೂರಿನ ಸಾರಾಂಶ ಈ ಕೆಳಕಂಡಂತಿರುತ್ತದೆ. ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಡೂರು ಇಂದ ತಿಮ್ಮಪ್ಪ HK ಗುತ್ತಿಗೆದಾರರು, ಹರಿಸಮುದ್ರ, ಯಗಟಿ ಹೋಬಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಮಾನ್ಯರೇ, ನರೇಗಾ ಯೋಜನೆಯಡಿ ಸಾಮಗ್ರಿ ಮೊತ್ತದ ಬಿಲ್ಲಿನ ಹಣ ಪಾವತಿಯಾದ ಬಗ್ಗೆ ಹಾಗೂ ನನ್ನ ಹೆಸರಿಗೆ ಕೋಟ್ಯಾಂತರ ಹಣ ಹಾಕಿ ನನಗೆ ಕಿರುಕುಳ ನೀಡುತ್ತಿರೋ ಬಗ್ಗೆ ದೂರು. ನಾನು 2023ರವರೆಗಿನ ಸಾಮಾಜಿಕ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು 2023ನೇ ಸಾಲಿನ ಸೆಪ್ಟೆಂಬರ್ನಿಂದ 2024-25ರಲ್ಲಿ ಯಾವುದೇ ಸಹಿ ಮಾಡಿಸದೆ ಕಾಮಗಾರಿಯನ್ನು ನಡೆಸದೆ ಇದ್ದರೂ ಏಕಾಏಕಿ RFO ಪ್ರಮೀಳಾ ಹಾಗೂ ಅವರ ಪತಿ ಶಿವರಾಜ್ ಪದೇ ಪದೇ ಹತ್ತಿರ ಬಂದು ನನಗೆ ಜಗಳ ಮಾಡಿ ಹಣ ಕೊಡಬೇಕೆಂದು ಬೆದರಿಕೆ ಹಾಕುತ್ತಿದ್ದರು. ನಾನು ಯಾವ ಕಾಮಗಾರಿಯನ್ನು ಮಾಡಿಲ್ಲ, ನಾನು ಗುತ್ತಿಗೆದಾರನಾಗಿ ಯಾವುದೇ ಕೆಲಸ ಮಾಡಿಸಿಲ್ಲ, ಟೆಂಡರ್ ಕರೆದಿಲ್ಲ, ಆದರೂ ಹಣ ಬಿಡಿಸಿಕೊಡು ಎಂದು ಒತ್ತಾಯಿಸುತ್ತಿದ್ದಾರೆ. ಯಾರಿಗೂ ಗೊತ್ತಾಗದ ಹಾಗೆ ಇಲಾಖೆಯ ಬೋಗಸ್ ಕಾಮಗಾರಿ ಹಣವನ್ನು ಬಿಡಿಸಿಕೊಡುವೆಂದು ಹೇಳಿದಾಗ ಅನುಮಾನ ಬಂತು. ನನ್ನ ಖಾತೆಗೆ ಕೋಟ್ಯಾಂತರ ಹಣವನ್ನು ಹಾಕಿದ್ದಾರೆ. ನಮ್ಮ ಊರಿನ ಕಿರಾಳಂಬಿಕಾ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ನನ್ನ ಮಗಳು 8 ವರ್ಷದಿಂದ ಕಡೂರು ಸಾಮಾಜಿಕ ಅರಣ್ಯ ಇಲಾಖೆಯ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ನನ್ನ ಹಾಗೂ ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಬೋಗಸ್ ಕಾಮಗಾರಿ ಬಿಲ್ ಹಣ ನೀಡುವಂತೆ ಬಲವಂತ ಮಾಡುತ್ತಿದ್ದಾರೆ. RFO ಪ್ರಮೀಳಾಗೆ ಬಹಳಷ್ಟು ಬಾರಿ ಹಣವನ್ನು ಬಿಡಿಸಿ ಕ್ಯಾಶ್ ಮೂಲಕ ಕೊಟ್ಟಿದ್ದೇನೆ. ಸರ್ಕಾರದ ಹಣ ದುರುಪಯೋಗ ಆಗುತ್ತಿದೆ ಹಾಗೂ ಬೇರೆ ಏನೋ ನಡೆಯುತ್ತಿದೆ ಎಂದು ಅನುಮಾನ ಬಂತು. ಹಾಗಾಗಿ ಸಾಕ್ಷಿ ಬೇಕು ಎಂದು ಫೋನ್ ರೆಕಾರ್ಡ್ ಮಾಡಿದ್ದೇನೆ. RFO ಪ್ರಮೀಳಾ ಖುದ್ದಾಗಿ ಕೈಯಿಂದ ಬರೆದ ಖಾತೆ ಸಂಖ್ಯೆ, IFSC ಕೋಡ್, ಖಾತೆದಾರರ ಹೆಸರು ಬರೆದು ಕೋಟ್ಯಾಂತರ ಹಣವನ್ನು ನನ್ನ ಬಳಿ ಹಾಕಿ ಅದನ್ನು ಬಿಡಿಸಿಕೊಂಡಿದ್ದಾರೆ. ಏಪ್ರಿಲ್ 5ರಂದು ನನ್ನ ಮಗಳನ್ನು ಈ ಇಲಾಖೆಯಿಂದ ಬಿಡಿಸಿದ್ದರು. ಹಗಲು ರಾತ್ರಿ ದುಡಿಸಿಕೊಂಡು ಎಲ್ಲ ಅವ್ಯವಹಾರವನ್ನು ಮಾಡಿಸಿ RFO ಪ್ರಮೀಳಾ ನಂತರ ಪುನಃ ನನ್ನ ಮಗಳನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ. ನನ್ನ ಮಗಳಿಗೆ ಇಲಾಖೆಯ ಕಂದಕ, CCT ಈ ತರಹದ ಕಾಮಗಾರಿಗಳನ್ನು ನಿರ್ವಹಣೆ ಮಾಡಿಸಿ ಮಗಳಿಂದ ಈ ಕಾಮಗಾರಿಗೆ ಜಾಬ್ ಕಾರ್ಡ್ಗಳನ್ನು ಹೊಂದಿಸಿ ದುಡ್ಡನ್ನು ಬಿಡಿಸಿಕೊಂಡಿದ್ದಾರೆ. ನರ್ಸರಿ ಕಾಮಗಾರಿಗಳಿಗೆ ಮತ್ತು ರಸ್ತೆ ಬದಿಯ ಕಾಮಗಾರಿಗಳಿಗೆ ಜಾಬ್ ಕಾರ್ಡ್ಗಳನ್ನು ಸೃಷ್ಟಿಸಿ ಹಣ ಪಡೆದಿದ್ದಾರೆ. ರೈತರಿಗೆ ಗಿಡ ಕೊಡಿಸುವ ರೈತರ ದಾಖಲೆಗಳನ್ನು ಹೊಂದಿಸಿ ತಂದುಕೊಡು ಎಂದು ಪದೇ ಪದೇ ನನ್ನ ಮಗಳಿಗೆ ಹಿಂಸೆ ಕೊಡುತ್ತಿದ್ದರು RFO. 2023-24ನೇ ಸಾಲಿನಲ್ಲಿ RFO ಪ್ರಮೀಳಾ ಯಾವುದೇ ನಿರ್ವಹಣೆ ಮಾಡದೆ ಕಡೂರು ತಾಲೂಕಿನಲ್ಲಿ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಗಿಡಗಳು ನಶಿಸಿ ಹೋಗಿವೆ. ಬೇರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಸಸ್ಯಗಳನ್ನು ನೀರು, ಕೋಲು, ವಾಚ್ ಆ್ಯಂಡ್ ವಾರ್ಡ್ ಮಾಡಿಸದೆ ಗಿಡಗಳು ಬದುಕಿ ಉಳಿದಿಲ್ಲ. ಆದರೂ ಮನಸೋ ಇಚ್ಛೆಯಾಗಿ ವಾಚ್ ಆ್ಯಂಡ್ ಮತ್ತು ಅವುಗಳಿಗೆ ಲಕ್ಷಾಂತರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಎಲ್ಲವನ್ನು ನನ್ನ ಬಳಿ
ನನ್ನ ಮೊಬೈಲ್ ಮೆಸೇಜ್ ಹಾಗೂ ಫೋನ್ ರೆಕಾರ್ಡ್ಗಳಲ್ಲಿ ಲಭ್ಯವಿರುತ್ತದೆ. ಈ ಬಗ್ಗೆ DCF ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ಚಿಕ್ಕಮಗಳೂರು ಇವರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಜರುಗಿಸಲಿಲ್ಲ. ಕೆಲವೊಂದು ನರೇಗಾ ಕಾಮಗಾರಿಗಳನ್ನು ನಿರ್ವಹಿಸಿದ ಸದಸ್ಯರುಗಳಿಗೂ ಕೂಡ ಪಂಗನಾಮ ಹಾಕಿದ್ದಾರೆ RFO ಪ್ರಮೀಳಾ. 2023-24 ಸಾಲಿನಲ್ಲಿ ಮಾತ್ರ 2024-25 ಸಾಲಿನಲ್ಲಿ MGNREG ಯೋಜನೆ ಸಾಮಗ್ರಿ ಮೊತ್ತವನ್ನು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಿಗೆ ಫೈಲ್ಗಳು ಮೂವ್ ಆಗಲು ಲಂಚ ಕೊಡಬೇಕು ಎಂದು ಬಹಳಷ್ಟು ಜನರಿಂದ ಹಣವನ್ನು ವಸೂಲಿ ಮಾಡಿದ್ದಾರೆ. ಎಲ್ಲ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ನನಗೆ ಹಾಗೂ ನನ್ನ ಮಗಳಿಗೆ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ತಿಮ್ಮಪ್ಪ, ಗುತ್ತಿಗೆದಾರರು. ಈ ದೂರಿನೊಂದಿಗೆ ಕೆಲವು ದಾಖಲೆಗಳನ್ನು ಅಡಕ ಮಾಡಿದ್ದೇನೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಗೂ RTGS ಮಾಡಲು RFO ಕೈ ಬರವಣಿಗೆಯಲ್ಲಿ ಬರೆದುಕೊಟ್ಟ ಖಾತೆದಾರ ವಿವರಗಳು ಹಾಗೂ ವಾಟ್ಸಪ್ನಲ್ಲಿ ಬಂದಿರುವ ವಿವರಗಳು. ವಾಟ್ಸಪ್ ರೆಕಾರ್ಡ್ಗಳನ್ನು ಸ್ಕ್ಯಾನ್ ಡಿಸ್ಕ್ ಪೆನ್ಡ್ರೈವ್ 32 GB ಯಲ್ಲಿ ಹಾಕಿ ಲಗತ್ತಿಸಿದ್ದೇನೆ. ನಾನು ಕೆಲಸ ಮಾಡಿಸದೆ ಬೇರೆ ಕಾಮಗಾರಿಗಳ ಸಾಮಗ್ರಿ ಮೊತ್ತವನ್ನು ಪಾವತಿಸಿರುವ ಇತ್ತೀಚಿನ GPS ಫೋಟೋ, ಸಸಿಗಳು ಇಲ್ಲದೇ ಇರುವ GPS ಫೋಟೋಗಳನ್ನು ಲಗತ್ತಿಸಿದ್ದೇನೆ. ತಿಮ್ಮಪ್ಪನವರು ಒಬ್ಬರು ವೆಂಡರ್ ಅಂತ JP ಮೂಲಕ ನಮ್ಮ ಇಲಾಖೆಯಲ್ಲಿ ಕಾಮಗಾರಿಗೆ ನೋಂದಣಿ ಮಾಡಿದ್ದಾರೆ. ಅವರು ನಮ್ಮ ಇಲಾಖೆಯಲ್ಲಿ ಒಬ್ಬರು ಕಂಪ್ಯೂಟರ್ ಗಣಕ ಅಂತ ನಿರ್ವಾಹಕರು ಇದ್ದಾರೆ, ಅವ್ರ ತಂದೆಯವರಾಗಿದ್ದಾರೆ. ಈ ಮುಂಚೆ ಒಂದು 5-6 ವರ್ಷದಿಂದ ಅವರೇ ವೆಂಡರ್ದಾರಾಗಿ ಕೆಲಸ ಮಾಡ್ತಾಯಿದ್ರು. ಇವು ಹೊಸದಾಗಿ ಏನು ರೇಂಜ್ ಆಫೀಸರ್ ಬಂದಿದ್ದರು ಪ್ರಮೀಳಾನವರು, ಅವರು ಕಡೂರು ಸ್ಥಾನಿಕರಾಗಿದ್ದರು. ಅವ್ರ ಜೊತೆನೂ ಸೇರಿ ಅದೇ ವೆಂಡರ್ ಮೂಲಕ ಕಾಮಗಾರಿ ಮಾಡಿದ್ದಾರೆ. ಈ ಥರ ಅವರು ಪರಸ್ಪರ ಏನೋ ವೈಮನಸ್ಸಿಂದ ದೂರು ಕೊಟ್ಟಿದ್ದರು. ಮಾಲಾ ಅಂತ ಅವ್ರ ಮಗಳು, ತಿಮ್ಮಪ್ಪರ ಮಗಳು, ಮಾಲಾ ಅದೇ ಕಂಪ್ಯೂಟರ್ ಆಪರೇಟರ್ ಅವರು ದೂರು ಕೊಟ್ಟಿದ್ರು. ಹೀಗಾಗಿ ಅದು MLA ಅವ್ರ ಗಮನಕ್ಕೆ ಹೋಗಿತ್ತು, EO ಅವ್ರ ಗಮನಕ್ಕೆ ಹೋಗಿತ್ತು, ನಮ್ಮ ಕೂಡ ಹತ್ರ ಕೂಡ ಲಿಖಿತ ದೂರು ಬಂದಿತ್ತು. ಅದನ್ನು ವಿಚಾರಣೆಗೆ ACF ಅವ್ರಿಗೆ ಹಾಕಿದ್ವಿ. ACF ಅವರು ತಿಮ್ಮಪ್ಪ ಅವ್ರದ್ದು ಮತ್ತು ಇನ್ನೊಂದೆರಡು ವಿಚಾರಣೆಗಳು ಇತ್ತು. ತಾವು ಹೇಳಿದಂಗೆ ಗ್ರಾಮ ಪಂಚಾಯತಿ ಸದಸ್ಯರು ಅದನ್ನೆಲ್ಲ ಸ್ಥಾನಿಕವಾಗಿ ಪರಿಶೀಲನೆ ಮಾಡಿದ್ದಾರೆ. ನಾವು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವುದೋ ಈ ಕಚೇರಿಯಿಂದ ಕಾರ್ಯಾದೇಶ ಕೊಟ್ಟಿರೋದಿಲ್ಲ. ಅವ್ರು ಗ್ರಾಮ ಪಂಚಾಯತಿ ಸದಸ್ಯರು ಒಬ್ಬರ ಮೇಟ್ ಥರ ಕೂಲಿ ಕಾರ್ಮಿಕರು ಬಂದುಬಿಟ್ಟು ಕಾಮಗಾರಿ ನಿರ್ವಹಣೆ ಮಾಡಿದ್ದಾರೆ. ಅವ್ರಿಗೇನು ದುಡ್ಡು ಇತ್ತು ಅದನ್ನು 15 ದಿವಸದಲ್ಲಿ ಅವರು ಬೇರೆ ಬೇರೆಯವ್ರ ಖಾತೆಗೆ ಹಾಕಿದ್ದಾರೆ. ತಿಮ್ಮಪ್ಪನವರು ವೆಂಡರ್ದಾರ ಆಗ್ತಾರಂದರೆ ನಮ್ಮಲ್ಲಿ ಸಾಮಗ್ರಿಗಳನ್ನು ಸರಬರಾಜುದಾರರು, ಅವ್ರಿಗೇನಿತ್ತು ಒಂದು ಸರಬರಾಜು ಮಾಡಿದ್ದಾರೆ, ಅವ್ರಿಗೆ ಬಿಲ್ ಹಾಕಿದೆ. ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ. ನಾನು GM ರಾಜಶೇಖರ್. ಕಡೂರು ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ಸುಮಾರು ಕೋಟ್ಯಾಂತರ ಹಗರಣ ನಡೆದಿದೆ ಅಂಥೇಳಿ ಈಗಾಗಲೇ ಅಲ್ಲಿ ಸ್ಥಳೀಯ ಒಬ್ಬ ಗುತ್ತಿಗೆದಾರ ದೂರು ಕೊಟ್ಟಿದ್ದಾರೆ. ಇವಾಗ ಆ ದೂರಿನ ಬಗ್ಗೆ ಏನು ದೂರಿದೆ ಅಂತಂದರೆ RFO ಕೆಲಸ ಮಾಡ್ದಲೇ ಕೋಟ್ಯಾಂತರ ಹಣವನ್ನು ಡ್ರಾ ಮಾಡಿದ್ದಾರೆ. ಗುತ್ತಿಗೆದಾರನ ಹೆಸರಿಗೆ ಸುಮಾರು 60-70 ಲಕ್ಷ ಹಣ ಹಾಕಿದ್ದಾರೆ ಎಂಬ ಆರೋಪ ಇದೆ. ಯಾಕೆಂದರೆ ಸ್ವತಃ ಗುತ್ತಿಗೆದಾರನೇ ಕೂಡ ಇಲ್ಲಿ ಇವಾಗ ಕಂಪ್ಲೇಂಟ್ ಮಾಡಿದ್ದಾರೆ, ಮತ್ತು ಏನು DF ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್ ಎಲ್ಲ ಕಂಪ್ಲೇಂಟ್ ಮಾಡಿ ಇದುವರೆಗೂ RFOಗೆ ಯಾವುದೇ ಕ್ರಮ ಆಗಿಲ್ಲ ಅಂತೇಳಿ ಆರೋಪ ಮಾತ್ರ ಕೇಳಿ ಬರ್ತಿದೆ. ಆದರೆ RFO ಯಾವುದೇ ಕೂಡ ನಾನು ಡೋಂಟ್ ಕೇರ್ ಅಂತೇಳಿ ಕಾರ್ಯನಿರ್ವಹಿಸ್ತಿದ್ದಾರೆ. ಮತ್ತು ಇದರಲ್ಲಿ ಒಂದು ಬ್ಯಾಂಕಿನ ಥ್ರೂ ಲಂಚದ ದಾಖಲೆಯಲ್ಲಿ ಏನಾಗಿದೆ ಅಂದರೆ ಲಂಚವನ್ನು ದಾಖಲೆ ಮೂಲಕ ತೊಗೊಂಡಂಗಾಗಿದೆ. ಹಾಗಾಗಿ ಹೇಗಾಗಿದೆ ಕಾಮಗಾರಿ ಬೋಗಸ್ ಕಾಮಗಾರಿ ಆಗಿದೆ ಅಂತ ಹೇಳ್ತಾರೆ, ಮತ್ತು ಬೋಗಸ್ ಬಿಲ್ಗಳನ್ನು ಮಾಡಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೂಡ ಇಲಾಖೆ ಕೂಡ ಕ್ರಮ ಕೈಗೊಳ್ಳದಲ್ಲೇ ಗಂಭೀರವಾಗಿ ಪರಿಗಣಿಸದಲ್ಲೇ ಅವರು ರಕ್ಷಣೆ ಮಾಡೋ ಕೆಲಸ ಮಾಡ್ತಿದೆ. ಕಡೂರಿನ MLA ಕೂಡ ಯಾಕೆ ಈ ರೀತಿ ಉದಾಸೀನ ತೋರಿಸ್ತಾರೆ. KDP ಮೀಟಿಂಗಲ್ಲೂ ಗಲಾಟೆ ಆಯ್ತದು, KDP ಮೀಟಿಂಗಲ್ಲೂ ಇದು ಪ್ರಸ್ತಾಪ ಆಗಿದೆ. ಆದರೂ ಕೂಡ ಇದುವರೆಗೂ ತನಿಖೆ ಅಂತೇಳಿ ಅದೇ ರೀತಿ ಮುಂದುವರಿಯುತ್ತದೆ. ಮತ್ತು ತಿಮ್ಮಪ್ಪ ಹೇಳೋ ಪ್ರಕಾರ ಇಲ್ಲಿ ಅಷ್ಟೂ ಬೋಗಸ್ ಕಾಮ, ನಾನು ಕೆಲಸನೇ ಮಾಡಿಲ್ಲ, ನನ್ನ ಅಕೌಂಟಿಗೆ ಕೋಟ್ಯಾಂತರ ಹಣ ದುಡ್ಡು ಬಂದು ಬಿದ್ದಿದೆ ಅಂತ ಹೇಳ್ತಾರೆ. ಹಾಗಾದರೆ ಈಗ ಸರ್ಕಾರದಲ್ಲಿ ದುಡ್ಡು ಕೊಡೋದೇ ಕಷ್ಟ ಗುತ್ತಿಗೆದಾರರಿಗೆ, ಅಂಥದ್ರಲ್ಲಿ ಕೋಟಿ ಹಣ ಹೆಂಗೆ ಬಂದು ಬೀಳ್ತಾವನಿಗೆ? ಇದು ಹಣವನ್ನು ಮತ್ತೆ ವಾಪಸ್ಸು ಪ್ರಮೇಣ ಯಾಕೆ ವಾಪಸ್ ಹಾಕಿಸ್ಕೊಂಡ್ರು RFO? ಕೆಲಸ ಮಾಡಿದ್ರೆ ಹೋಗಬೇಕಾಗಿತ್ತಲ್ಲ. ಈ ಥರದೊಂದು ಕೆಲವು ಆರೋಪಗಳಿಗೆ ಬಂದಿದೆ. ಹಾಗಾಗಿ ಇದನ್ನು ಕೇಳಿದಂಥ ಅಧಿಕಾರಿಗಳು ಕೂಡ ಏನಾದರೂ ಅನಿವಾರ್ಯವಾಗಿ ಅವರು ಡಿಪೆಂಡ್ ಮಾಡ್ಕೊಳ್ತಿದ್ದಾರೆ. ಆದರೆ RFO ಮಾಡಿದಂಥ ಹಗರಣ ಸರಿಯಾದ ಎನ್ಕ್ವೈರಿ ಆದರೆ ಇದು ಕ್ರಿಮಿನಲ್ ಕೇಸ್ ಆಗೋಂಥ ಪ್ರಕರಣ ಆಗಿದೆ. ಯಾಕೆ ಸ್ವತಃ ಗುತ್ತಿಗೆದಾರನೇ ಬ್ಯಾಂಕ್ ಮೂಲಕ ತಡೆದಂಥ ದುಡ್ಡು
ಈ ಸಸಿನೇ ನೆಟ್ಟಿಲ್ಲ, ಇದನ್ನು ದುಡ್ಡು ತಗೊಂಡಿದ್ದಾರೆ ಅಂತ GPS ಹೇಳ್ತದೆ. GPS ಬ್ಯಾಂಕ್ ಖಾತೆ ಎಲ್ಲವೂ ಇದ್ದರೂ ಕೂಡ ಇದುವರೆಗೂ ಕೂಡ ಆರೋಪ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆ ಕ್ರಮ ತೆಗೆದುಕೊಳ್ಳೋಕೆ ಒಂದು ಸಾರ್ವಜನಿಕ ಒತ್ತಾಯ ಕೊಡಾಗಿದೆ. ಆರೋಪನ ಹೇಗೆ ಫೇಸ್ ಮಾಡ್ತಾರೆ ಅಂತ ಆರೋಪ ಪ್ರಮೀಳವ್ರ ಬಗ್ಗೆ ಈಗಾಗಲೇ ಕಡೂರು ತುಂಬ ಪ್ರಚಾರ ಆಗಿದೆ. ಮತ್ತು ಇಬ್ಬರು ಒಂದು ಇಲಾಖೆಯಲ್ಲಿದ್ದಂಥ ಒಂದು ಕಂಪ್ಯೂಟರ್ ಆಪರೇಟರ್ ಮಾಲಾ ಹಾಗೂ ಇವರಿಬ್ಬರ ಜಗಳ ಈಗ ಬೀದಿಗೆ ಬಂದಿದೆ. ಇದು ಯಾವ ರೀತಿ ಪರಿಹರಿಸ್ತಾರೆ ಅಂತೇಳಿ ನಾವು ನೋಡಬೇಕಾಗಿದೆ. ಇಂತಹ 10 ಹಲವು ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ಸುದ್ದಿಗಾರ ಲೈವ್ ನ್ಯೂಸ್ಗೆ ಭೇಟಿ ನೀಡಿ.